ಪ್ರತಿಯೊಬ್ಬ ವಿದ್ಯಾರ್ಥಿ ನನ್ನ ಪ್ರಕಾರ ಜಾಣನೇ. ಬಟ್ ಅವನ ಆ ಜಾಣತನ ಹೊರಗೆ ಹಚ್ಚಬೇಕಾದ್ರೆ ಒಂದಷ್ಟು ಮಾರ್ಗಗಳಿರ್ತವೆ. ಆ ಒಂದು ಮಾರ್ಗ ನಮಗೆ ಗೊತ್ತಿಲ್ಲದಾಗ ನಾವು ಒಂದು ದಡ್ಡ ಅಂತೀವಿ. ಏನು ನಾವು ಹುಟ್ಟಿದ್ದಂಗೆ ಏನು ಮೆಮೊರಿ ಇದೆ ಅದೇ ಅಲ್ಟಿಮೇಟು ಅನ್ನೋ ಥಾಟಲ್ಲಿದ್ದೀವಿ. ಬಟ್ ಅದು ಸುಳ್ಳು. ಸೊ ವಿ ಸ್ಟ್ಯಾಂಡ್ ನಂಬರ್ 1 ಇನ್ ದ ಕಂಟ್ರಿ. ಸೊ ನ್ಯಾಷನಲಲ್ಲಿ 7 ಸ್ಟೂಡೆಂಟ್ಸ್ನ ಕರ್ಕೊಂಡೋಗಿ 5 ಟ್ರೋಫೀಸ್ ಆ್ಯಂಡ್ 78 ಮೆಡಲ್ಸ್ ಗೆದ್ಕೊಂಡು ಬಂದಿದ್ದೀವಿ. ಇದು ನಿಮ್ಮ ಸ್ಟಡೀಸಲ್ಲಿ ಹೆಂಗೆ ಹೆಲ್ಪ್ ಆಗುತ್ತೆ? ಸ್ಟಡೀಸಲ್ಲಿ ಅವ್ರು ಮೆಥಡ್ ಹೇಳ್ಕೊಟ್ಟಿರ್ತಾರೆ, ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ನಾವು. ಓಕೆ, ಯಾವ ಸ್ಟಡೀಸ್ನ ಹೆಲ್ಪ್ ಆಗಿದೆ? ಮ್ಯಾಥಮೆಟಿಕ್ಸ್ ಬಿಟ್ಟು ಎಲ್ಲ ಸಬ್ಜೆಕ್ಟ್ಗೂ ಹೆಲ್ಪ್ ಆಗಿದೆ. ಮೊದಲು ಅವ್ನು ಓದೋದಕ್ಕೆ ತುಂಬ ಲೇಟ್ ಆಗ್ತಿತ್ತು. 2 hours 3 hours ತೊಗೋತಿತ್ತು ಒಂದೊಂದು ಲೆಸನ್ಸ್ನ ಅಥವಾ ಕಾನ್ಸೆಪ್ಟನ್ನ ಕಲಿಯೋದಕ್ಕೆ. ಬಟ್ ಇವಾಗ ವಿತಿನ್ 10 minutes 20 minutesಲ್ಲಿ ದೊಡ್ಡ ದೊಡ್ಡ ಕಾನ್ಸೆಪ್ಟ್ಸ್ಗಳನ್ನ ತುಂಬ ಈಸಿಯಾಗಿ ಕಲಿತಾನೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಾವು ಚಿಕ್ಕಂದಿಲ್ಲಿದ್ದಾಗ ನಮಗೆ ಏಟು ಬಿದ್ದಿದ್ದು ಯಾವುದಕ್ಕೆ ಹೇಳಿ? ನಿಮಗೆ ಏಟು ಬಿದ್ದಿದ್ದು ಯಾವುದಕ್ಕೆ ಅಂತಂದರೆ ನೆನಪಿಟ್ಕೊಳ್ಳದೆ ಇರೋದಕ್ಕೆ. ಓಕೆ, ಏನೋ ಹೇಳಿರ್ತಾರೆ ಅದು ನೆನಪಿಟ್ಕೊಳ್ಳಲ್ಲ. ಅದು ತಂದೆ ತಾಯಿಗಳು ಹೇಳಿರೋದು ನೆನಪಿರ್ತಿರ್ಲಿಲ್ಲ. ನಾಳೆ ಇದನ್ನು ಮಾಡ್ಕೊಂಬಾರೋ ಅಂದರೆ ಅದು ಮರೆತು ಬಿಡ್ತಿದ್ವಿ. ಟೀಚರ್ಸ್ ಹೇಳಿರೋದು ಮರೆತಿದ್ವಿ. ಸೊ ಒಟ್ಟಿನಲ್ಲಿ ನಮ್ಮ ಸ್ಟೂಡೆಂಟ್ ಲೈಫಲ್ಲಿ ನಮ್ಮ ಕಾಡಿದ ಒಂದೇ ಒಂದು ಪ್ರಶ್ನೆ ಅಂದರೆ ಅದು ನೆನಪಿನ ಶಕ್ತಿಯ ಕೊರತೆ. ಸೊ ನೆನಪಿನ ಶಕ್ತಿಯ ಕೊರತೆಯನ್ನು ಸರಿ ಮಾಡೋಕ್ಕೆ ಏನು ವಿಧಾನಗಳಿದೆ ಅಂತ ಕೂಡ ನಮ್ಮ ಚಿಕ್ಕಂದಿನಿಂದ ಗೊತ್ತಿರಲಿಲ್ಲ. ಬಟ್ ಈಗ ಫಾರ್ಚುನೇಟ್ಲಿ ಇವತ್ತಿನ ವಿದ್ಯಾರ್ಥಿಗಳಿಗೆ ಬೋಧಿ ವಿದ್ಯಾ ಅನ್ನೋ ಥರದ್ದು ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ. ಆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನ ಪರ್ಪಸ್ ಏನಂದರೆ, ಉದ್ದೇಶ ಏನಂದರೆ ಮೆಮರಿ ಪವರ್ನ ಜಾಸ್ತಿ ಮಾಡುವಂಥದ್ದು. ಸೊ ಇದಕ್ಕಿಂತ ಮುಂಚೆ ನಾವು ಈ ಒಂದು ಬೋಧಿ ವಿದ್ಯಾ ಸ್ಕೂಲ್ ಬಗ್ಗೆ 2 ವಿಡಿಯೋಗಳು ಮಾಡಿದ್ದೀವಿ. ಅದ್ರ ಬಗ್ಗೆ ನೀವು ತುಂಬ ಚೆನ್ನಾಗಿ ಅದನ್ನು ನೋಡಿದ್ದೀರಾ. ಅದು ನೋಡದೇ ಇರೋರು ದಯವಿಟ್ಟು ನೋಡಿ. ಇವತ್ತು ಮತ್ತೊಂದು ಸಲ ಬೋಧಿ ವಿದ್ಯಾ ಈ ಒಂದು ಮೆಮೊರಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನ ಮುಖ್ಯಸ್ಥೆ ಆಗಿರುವಂಥ ಕೋಚ್ ಆಗಿರುವಂಥ ವೈಷ್ಣವಿ ಅವರು ನಮ್ಮೊಂದಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ವೈಷ್ಣವಿ ಅವರೇ ನಮಸ್ಕಾರ. ನಮಸ್ತೆ. ವೆಲ್ಕಮ್ ಟು ದ ಶೋ. ನಿಮ್ಮ ಒಂದು ವಿಡಿಯೋನ ಆಲ್ಮೋಸ್ಟ್ 5 ಲಕ್ಷ ಜನ ನೋಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಸೊ ನೀವು ಹೇಳಿದಂಗೆ ನೆನಪಿದೆ, ನೀವು ಫೋನ್ ರಿಸೀವ್ ಮಾಡಿ ಸುಸ್ತಾಗಿ ಮೂರ್ಛೆ ಹೋಗೋದರ ಆಗಿತ್ತು. ಸೊ ಬಟ್ ಒಳ್ಳೇದಾಯಿತು, ರೀಚ್ ಆಗಿದ್ದು ಒಳ್ಳೆಯದು. ಯಾಕೆಂದರೆ ಆ ಒಂದು ಅವೇರ್ನೆಸ್ ಬರಲಿ ಅಂತ ಹೇಳಿ. ಸೊ ಈಗ ಹೊಸದಾಗಿ ಏನು ಡೆವಲಪ್ಮೆಂಟ್ ಆಗಿದೆ, ನಿಮ್ಮ ಪಕ್ಕದಲ್ಲಿ ಒಬ್ಬ ಲಿಟಲ್ ಹೀರೋ ಕೂತ್ಕೊಂಡಿದ್ದಾನೆ. ಸೊ ಅವನು ಕೂಡ ಸ್ವಾಗತ. ನಿನ್ನ ಹೆಸರು? ಸುದಯ್. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಸೊ ಯಾವ ಕ್ಲಾಸು? 6th standard. ಓಕೆ. ಸೊ ಹೇಗಿದೆ ಲೈಫು? ಚೆನ್ನಾಗಿದೆ. ಬೋಧಿ ವಿದ್ಯೆ ಬಂದಿರೋದ್ರಿಂದ ಇನ್ನೂ ಚೆನ್ನಾಗಾಗ್ತಾ ಇದೆ. ಎಲ್ಲ ಮೆಮೊರೈಸಿಂಗ್ ಎಲ್ಲ ಈಸಿ ಆಗ್ತಾ ಇದೆ. ಓ ವೆರಿ ನೈಸ್. ಓಕೆ, ಈಗ ಟೀಚರ್ಸ್ ಎಲ್ಲ ದೇ ಆರ್ ಹ್ಯಾಪಿ ಅಬೌಟ್ ಯು? ಹಾಂ, ಮೊದಲಿಂದನೂ ಹ್ಯಾಪಿ ಇದ್ರು. ಈಗ ಇನ್ನೂ ಜಾಸ್ತಿ ಇದ್ದಾರೆ. ಅಪ್ಪ ಅಮ್ಮ ಅವರು ಖುಷಿ ಇದ್ದಾರೆ. ಓಕೆ. ನೀನು? ನಾನು ಮೊದಲಿಂದನೂ ಖುಷಿ ಇದ್ದೀನಿ. ವಾವ್, ಸೂಪರ್. ಲೈಫಲ್ಲಿ ನೀನು ಹೇಳ್ದಲ್ಲ, ಇದು ಎಲ್ಲಕ್ಕಿಂತ ಮುಖ್ಯ ಸುದೈವ್. ಖುಷಿಯಾಗಿರೋದೇ ಮುಖ್ಯ ಅಲ್ವಾ ಲೈಫಲ್ಲಿ? ಆ್ಯಕ್ಚುಲಿ ಮಕ್ಳಿಗೆ ಗೊತ್ತಿರುತ್ತೆ, ದೊಡ್ಡವ್ರಿಗೆ ಗೊತ್ತಿರಲಿ. ಎಲ್ರಿಗೂ ಹೇಳ್ಬೇಕಿದೆನ. ನೀನೊಂದು ಇನ್ಸ್ಟಿಟ್ಯೂಟ್ ಶುರು ಮಾಡು. ಓಕೆ, ಹೌ ಟು ಬಿ ಹ್ಯಾಪಿ ಅಂತ ಹೇಳಿ. ಸೊ ನಾವು ಮೆಮರಿ ಪವರ್ ಬಗ್ಗೆ ಮಾತಾಡ್ತಾ ಇದ್ವಿ. ವೈಷ್ಣವ್ ಮೇಡಮ್, ಈಗ ಹೊಸದಾಗಿ ಏನು ಡೆವಲಪ್ಮೆಂಟ್ ಆಗಿದೆ ನಿಮ್ಮ ಇನ್ಸ್ಟಿಟ್ಯೂಟಿಂದ? ನನ್ನ ಎದುರುಗಡೆ ಇಷ್ಟೊಂದು ಟ್ರೋಫಿಗಳನ್ನ ಇಟ್ಟಿದ್ದೀರಾ. ಯಾರೆಲ್ಲ ಗೆದ್ದಿದ್ದಾರೆ, ಏನೆಲ್ಲ ಆಗಿದೆ? ಸುಮಾರು ಅಚೀವ್ಮೆಂಟ್ಸ್ ಆಗಿದೆ. ಸೊ ಲಾಸ್ಟ್ ಡಿಸೆಂಬರಲ್ಲಿ ಟರ್ಕಿಗೆ ನಮ್ಮ ಸ್ಟೂಡೆಂಟ್ ಅಚಿಂತ್ ಅಂತ ಹೋಗಿದ್ದ. ಓಕೆ. ಸೊ ಅವನು ಇಂಡಿಯಾಸ್ ಯಂಗೆಸ್ಟ್ ಇಂಟರ್ನ್ಯಾಷನಲ್ ಮಾಸ್ಟರ್ ಆಫ್ ಮೆಮೊರಿ ಅಂತ ಟೈಟಲ್ ತಗೊಂಡಿದ್ದಾನೆ. ಸೊ ಹೇಗೆ ಚೆಸ್ಸಲ್ಲಿ ಗ್ರ್ಯಾಂಡ್ ಮಾಸ್ಟರ್ಗೆ ಒಂದು ಟೈಟಲ್ ಬರುತ್ತೋ ಹಾಗೆ ಮೆಮೊರಿಲಿ ಇಟ್ ಇಸ್ ಇಂಟರ್ನ್ಯಾಷನಲ್ ಮಾಸ್ಟರ್ ಆಫ್ ಮೆಮೊರಿ ಅಂತ ಟೈಟಲ್ ಕೊಡ್ತಾರೆ. ಸೊ ಹಿ ಈಸ್ ದ ಯಂಗೆಸ್ಟ್ Indian. We are very proud about that. It's a proud moment for India as well as Bodhi Vidya. Wonderful. ಅದಾದ ನಂತರ ಅವನು ಇಂಟರ್ನ್ಯಾಷನಲ್ ಚಾಂಪಿಯನ್ ಹಂಗಾದ್ರೆ? ಹೌದು. ಅಂದ್ರೆ ವರ್ಲ್ಡ್ ಅಲ್ಲೇ ನಂಬರ್ 1 ಆ ಏಜ್ ಅಲ್ಲಿ. ದಟ್ಸ್ ವಂಡರ್ಫುಲ್. ಸೊ ಅದಾದ ನಂತರ ಕರ್ನಾಟಕ ಸ್ಟೇಟ್ ಲಾಸ್ಟ್ ಜುಲೈಯಲ್ಲಿ ಕರ್ನಾಟಕ ಸ್ಟೇಟ್ ಚಾಂಪಿಯನ್ಶಿಪ್ ನಡೀತು. ಸೊ ಅದರಲ್ಲಿ ನನ್ನ ಸ್ಟೂಡೆಂಟ್ಸ್ 10 ಜನ ಪಾರ್ಟಿಸಿಪೇಟ್ ಮಾಡಿದ್ರು. 180 ಪೀಪಲ್ ಇದ್ರು. ಸೊ ಅದರಲ್ಲಿ ವೇರಿಯಸ್ ಕ್ಯಾಟಗರೀಸ್ ಇರುತ್ತೆ. ಕಿಡ್ಸ್, ಜೂನಿಯರ್, ಅಡಲ್ಟ್ಸ್ ಆ್ಯಂಡ್ ಸೀನಿಯರ್ ಎಲ್ಲರೂ ಸರ್ಪಾಸ್ ಮಾಡಿ ನಮ್ಮ ಕಿಡ್ಸ್ ಕ್ಯಾಟಗರಿಲಿ ಓವರ್ ಆಲ್ ವಿನ್ನರ್ ಆಗಿ ಈ 2 ಟ್ರೋಫಿನ ಗೆದ್ದಿದ್ದಾಳೆ ನಮ್ಮ ಸ್ಟೂಡೆಂಟ್ ಅನ್ವಿತಾ ಅಂತ. ಸೊ ದಟ್ ಈಸ್ ಒನ್ ಹೆಮ್ಮೆ ಪಡೋವಂಥ ವಿಷಯ. ಅದಾದ ನಂತರ ನ್ಯಾಷನಲ್ಸಲ್ಲೂ ಕಾಂಪೀಟ್ ಮಾಡಿದ್ಲು. ಸೊ ನ್ಯಾಷನಲ್ಸಲ್ಲಿ ಕಂಟ್ರಿಗೆ ಶಿ ಸ್ಟುಡ್ 3rd ಇನ್ ಕಿಡ್ಸ್. ಸೊ ದಟ್ ಈಸ್ ಅನದರ್ ಫೆದರ್ ಆನ್ ದ ಕ್ಯಾಪ್. ದಿಸ್ ಇಸ್ 3rd. ಇದು ಕರ್ನಾಟಕ ಫಸ್ಟು, ಕಿಡ್ಸಲ್ಲಿ ಫಸ್ಟು, ಇದು ಓವರ್ ಆಲ್ ಫಸ್ಟು. ಸೊ ಪ್ಲೆಂಟಿ ಆಫ್ ಮೆಡಲ್ಸ್ ಬಂದಿದೆ ಅವಳಿಗೆ.
ಸೊ ವಿ ಸ್ಟ್ಯಾಂಡ್ ನಂಬರ್ 1 ಇನ್ ದ ಕಂಟ್ರಿ. ಸೊ ನ್ಯಾಷನಲಲ್ಲಿ 7 ಸ್ಟೂಡೆಂಟ್ಸ್ನ ಕರ್ಕೊಂಡೋಗಿ 5 ಟ್ರೋಫೀಸ್ ಆ್ಯಂಡ್ 78 ಮೆಡಲ್ಸ್ ಗೆದ್ಕೊಂಡು ಬಂದಿದ್ದೀವಿ. ಎಲ್ಲಿ? ಹೈದರಾಬಾದಲ್ಲಿ ಅಕ್ಟೋಬರಲ್ಲಿ ನಡೀತು ಹೈದರಾಬಾದಲ್ಲಿ. ಸೊ ನ್ಯಾಷನಲ್ಸಲ್ಲಿ ನಾವೇ ವಿನ್ನರ್. ವಿ ಸ್ಟುಡ್ ನಂಬರ್ 1 ಫಾರ್ ದ ಕಂಟ್ರಿ. That's wonderful. Congratulations to you. Congratulations to all your students and all the parents of these kids. ಸೊ ನೀವು ಹೇಳ್ದಂಗೆ ಇದು ದೇಶಕ್ಕೂ ಹೆಮ್ಮೆ ಬರೆಸುವಂಥ ವಿಚಾರ, ನಮ್ಮ ಕರ್ನಾಟಕಕ್ಕೂ ಹೆಮ್ಮೆ ಬರೆಸುವಂಥ ವಿಚಾರ. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಸ್ಟೂಡೆಂಟ್ಸಿಗೆ ಒಂದು ಹೋಪ್ಸ್ ಕೊಡ್ತಾ ಇದ್ರಲ್ಲ, ದಟ್ ಇಸ್ ವೆರಿ ವೆರಿ ಎಸೆನ್ಷಿಯಲ್. ಬಿಕಾಸ್ ಪ್ರತಿಯೊಬ್ಬ ವಿದ್ಯಾರ್ಥಿ ನನ್ನ ಪ್ರಕಾರ ಜಾಣನೆ, ಬಟ್ ಅವನ ಆ ಜಾಣತನ ಹೊರಗೆ ಹಚ್ಚಬೇಕಾದ್ರೆ ಒಂದಷ್ಟು ಮಾರ್ಗಗಳಿರ್ತವೆ. ಆ ಒಂದು ಮಾರ್ಗ ನಮಗೆ ಗೊತ್ತಿಲ್ಲದಾಗ ನಾವು ಒಂದು ದಡ್ಡ ಅಂತೀವಿ. ಸೊ ಹೀಗಾಗಿ ನೀವು ಒಂದು ಬ್ಯೂಟಿಫುಲ್ ಒಂದು ವೇ ಕಂಡುಕೊಂಡಿದ್ದೀರಾ. ಸೊ ತುಂಬ ಖುಷಿ ಆಯಿತು. ಸೊ ಈಗ ಈ ಸುದೈವ್ ಏನು, ಅವನ ಸ್ಪೆಷಾಲಿಟಿ ಏನು, ಹೌ ವಿ ಕ್ಯಾನ್ ಎವ್ಯಾಲ್ಯುವೇಟ್ ಹಿಮ್? ಓಕೆ, ಸೊ ಒಂದು ಜನರಲ್ ಆಗಿ ಹಿಸ್ಟ್ರಿ ಅಂತ ಬಂದಾಗ ಮೇ ಬಿ ಅ ಸ್ಕೂಲ್ ಕರಿಕ್ಯುಲಮ್ ಆರ್ ಕಾಂಪಿಟೇಟಿವ್, ನೀವು ಒಂದಷ್ಟು ಇಸ್ವಿಗಳನ್ನ ಗ್ಯಾಪ್ ಕಟ್ಕೋಬೇಕು. ಹೌದು. ಸೊ ನೀವು ಒಂದಿಷ್ಟು ಇಸ್ವಿಗಳು ಇಲ್ಲಿದೆ ನಮ್ಮ ಹತ್ರ. ಸೊ ನೀವು ಅದನ್ನು ರ್ಯಾಂಡಮ್ ಆಗಿ ಕೇಳಿದ್ರೆ, ಅವನು ಇವೆಂಟ್ ಕೇಳಿದ್ರೆ ನೀವು ಅವ್ನು ಇಸ್ವಿ ಹೇಳ್ತಾನೆ. ಓಕೆ 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 ನೋಡಿ, ಇದನ್ನೊಂದು ಸ್ವಲ್ಪ ಫೋಕಸ್ ಮಾಡಿ ಒಂದ್ಸಲ ಸುಮ್ಮನೆ. ಇಲ್ಲಿ ಸುಮಾರು ಈವೆಂಟ್ಸ್ಗಳು ಮತ್ತು ಅದರ ಇಸ್ವಿಗಳಿದೆ. ಆಮೇಲೆ ರೀಕಾಲಿಂಗ್ ಸೈಂಟಿಫಿಕ್ ನೇಮ್ಸ್ ಅಂತ ಒಂದಿದೆ. ಅಂದರೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಇರುವಂಥ ಸೈಂಟಿಫಿಕ್ ನೇಮ್ಸ್ ಒಂದು ಕಡೆ ಇದೆ, ಮತ್ತು ನಾವು ಜನರಲ್ಲಾಗಿ ಕರೆಯುವಂಥ ನೇಮ್ಸ್ ಕೂಡ ಒಂದು ಕಡೆ ಇದೆ. ಇದನ್ನು ಯಾಕೆ ಹಿಂಗೆ ಹಿಡ್ಕೋತಾ ಇದ್ದೀನಿ ಅಂದರೆ ಅವನಿಗೆ ಕಾಣಿಸ್ದೇ ಇರಲಿ ಅಂತ. ಓಕೆ, ಸೊ ಬನ್ನಿ ಹಾಗಾದರೆ ಈಗ ಸದ್ಯಕ್ಕೆ ನಾವು ಟೆಸ್ಟ್ ಮಾಡೋಣ ಸುದೈವ್ನ ಮೆಮರಿನ. ಓಕೆನಾ ಸುದೈವ್, ಆರ್ ಯು ರೆಡಿ? ಏನಾದರೂ ಕೇಳೋಣ? ಓಕೆ, ಸೊ ನಾವು ಆಲ್ಮಾ ಮೀಡಿಯಾ ಸ್ಕೂಲಲ್ಲಿ ಕೂಡ ನಮ್ಮ ಸ್ಟೂಡೆಂಟ್ಸ್ಗೆ ಫಸ್ಟ್ ಬರೋದಿದೆ, ಸರ್ ಇಸ್ವಿ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ ಸರ್ ಅಂತಲೇ ಅಂತಾರೆ. ಸೊ ಬನ್ನಿ ಹಾಗಾದರೆ. ಸೊ ಮೊದಲನೇದು ನಮಗೆ ತುಂಬ ಜನರಿಗೆ ಗೊತ್ತಿರಬಹುದು, ಬಟ್ ಆ ವ್ಯಕ್ತಿ ಅಂತೂ ಎಲ್ರಿಗೂ ಗೊತ್ತಿದ್ದಾರೆ. ಅದು ಯಾರಂದರೆ ಶಿವಾಜಿ ಬರ್ತ್ ಆಫ್ ಶಿವಾಜಿ 1627. ಓಕೆ, ಕರೆಕ್ಟ್. ಡೆತ್ ಆಫ್ ಶಿವಾಜಿ 1680. ಓಕೆ, ನೀ ಎಲ್ಲಿ ನೋಡ್ತಾ ಇದೀಯ ಆ್ಯಕ್ಚುಲಿ? ಇಲ್ಲ, ನಾನು ಮೆಮೊರೈಸ್ ಮಾಡ್ತೇನೆ, ಜಸ್ಟ್ ಆಚೆ ಈಚೆ ನೋಡ್ತಾ ಇರೋದು ಅಷ್ಟೇ. ಓಕೆ, ಆಕ್ಚುಲಿ ಮೆಮೊರೈಸ್ ಮಾಡ್ತಾ ಇದೀಯಾ, ರೀಕಾಲ್ ಮಾಡ್ತಾ ಇದೀಯಾ? ಓ, ದಟ್ಸ್ ನೈಸ್. ಓಕೆ, ಎದುರುಗಡೆ ಏನೋ ಬೋರ್ಡ್ ಇದ್ದಂಗೆ ಕಾಣಿಸ್ತಾ ಇದೆ, ಅವ್ನು ನೋಡ್ತಾ ಇದ್ದಾರೆ ನನಗೆ. ಸೊ ಅಲಹಾಬಾದ್ ಹೈಕೋರ್ಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1866. ಕರೆಕ್ಟು. ಬ್ಯಾಟಲ್ ಆಫ್ ಆಲ್ವಾಲ್ ಬ್ರಿಟ್ಸ್ ಬೀಟ್ 6 ಇನ್ ಪಂಜಾಬ್ 1846. ಕರೆಕ್ಟು. Charles Cornwallis was appointed as Governor General of India in the year 1786. ಕರೆಕ್ಟು. ನಿಮಗೆ ಗೊತ್ತಿರುವಂಥ ಒಂದು ಇಸ್ವಿ ಕೇಳ್ತೀನಿ, ನಿಮ್ಮದು ಟೆಸ್ಟ್ ಮಾಡಿ. ಒಂದು 2 ನಿಮಿಷ ಬಿಟ್ಟು ಹೇಳಿ, ನೀನು 2 ನಿಮಿಷ ಅಲ್ಲ, ಒಂದು 10 ಸೆಕೆಂಡ್ಸ್ ಬಿಟ್ಟು ಹೇಳು. ಯಾವುದು ಅಂತಂದರೆ ಈಸ್ಟ್ ಇಂಡಿಯಾ ಕಂಪನಿ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್, ಗೊತ್ತಾ? 10 seconds. ಇಲ್ಲ, ಹೇಳು, ತೊಂದರೆ ಇಲ್ಲ, ಸಾಕಷ್ಟು. 1600. ಕರೆಕ್ಟು, 1600. ಯಾಕಿದು ನಮಗೆ ನೆನಪಿದೆ ಅಂತಂದರೆ, ಹಿಸ್ಟ್ರಿನಲ್ಲಿ ನಾವು ಇತಿಹಾಸ ಓದ್ಬೇಕಾದ್ರೆ ಫಸ್ಟ್ ಬರೋದು ಅದೇ.
ಬ್ರಿಟಿಷರ ಆಡಳಿತ, ಡಚ್ಚರ ಆಡಳಿತ ಅಂದಾಗ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿದ್ದು ಯಾವಾಗ ಅಂತ ಬಂದಾಗ ಫಸ್ಟ್ ಬರೋದು ಇದೆ, ಯಾಕಂದರೆ 1600. ಸೊ ಅಲ್ಲಿಂದ ಏನೇನಾಯಿತು ನಮ್ಮ ದೇಶದಲ್ಲಿ ನಿಮಗೆಲ್ಲ ಗೊತ್ತಿರುವಂಥದ್ದು. ಅದಾದಮೇಲೆ ಬ್ಯಾಟಲ್ ಆಫ್ ಪ್ಲಾಸಿ, ಒಂದು ನಿಮಿಷ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಇಸ್ವಿ, ಇದನ್ನು ನಾವು ನೆನಪಿಟ್ಕೊಂಡಿದ್ವಿ. 1757. ಎಸ್. ಬ್ಯಾಟಲ್ ಆಫ್ ಬಕ್ಸಾರ್ 1764. ಕರೆಕ್ಟ್. ಫಸ್ಟ್ ಮೈಸೂರು ವಾರ್ 1767 to 1769. ಕರೆಕ್ಟ್. ಓಕೆ. ಪಿಟ್ಸ್ ಇಂಡಿಯಾ ಆ್ಯಕ್ಟ್ 1784. ಓಕೆ, ಎಲ್ಲ ಕರೆಕ್ಟಾಗಿ ಹೇಳಿದ್ದಾನೆ. ಸೊ ನೆಕ್ಸ್ಟ್ ಅವನು ನೀವು ಸೈಂಟಿಫಿಕ್ ನೇಮ್ಸ್ ಕೇಳಿ ಸರ್. ಸೊ ಬಟರ್ಫ್ಲೈ, ಕಿಂಗ್ ಕೋಬ್ರಾ, ಅದು ಯಾವ್ದು ಕೇಳಿದ್ರೆ ಅವನು ಆ ಸೈಂಟಿಫಿಕ್ ನೇಮ್ ರೀಕಾಲ್ ಮಾಡ್ತಾನೆ. Okay. ಸೊ ದಿಸ್ ಇಸ್ ಎ ಡೆಮಾನ್ಸ್ಟ್ರೇಷನ್ ಆಫ್ ಟ್ರೈನ್ಡ್ ಮೆಮೊರಿ. ವಿ ಡೂ ಮೆಮೊರಿ ಟ್ರೈನಿಂಗ್ ಅಲ್ವಾ, ಸೊ ಇಟ್ ಇಸ್ ಎ ಡೆಮಾನ್ಸ್ಟ್ರೇಷನ್ ಆಫ್ ಟ್ರೈನ್ಡ್ ಮೆಮೊರಿ ಅಂತ ಹೀಗಿರುತ್ತೆ. ಎಸ್ ಎಸ್ ಎಸ್. ಈಗ ಇಸ್ವಿಗಳನ್ನ ಇಟ್ಕೊಳ್ಳೋದು ಒಂದು ಕಡೆ ಆದರೆ, ಯಾರಿಗೆ ಹೆಸರುಗಳು ನೆನಪಿರ್ತಾವೋ, ಸೆಂಟೆನ್ಸ್ಗಳು ನೆನಪಿರ್ತಾವೆ, ಅವ್ರಿಗೆ ಇಸ್ವಿಗಳು ನೆನಪಿರಲ್ಲ. ಯಾರಿಗೆ ಇಸ್ವಿ ನಂಬರ್ಗಳ ಬಗ್ಗೆ ಒಂದು ಒಲವಿರುತ್ತೋ ಅವ್ರಿಗೆ ಇದು ನೆನಪಿರಲ್ಲ. ಕೆಲವೊಂದು ಸಲ ನಾನು ಅಬ್ಸರ್ವ್ ಮಾಡಿದ್ದೀನಿ, ನನಗೆ ನಂಬರ್ಗಳು ನೆನಪಿರ್ತಿರಲ್ಲ, ಬಟ್ ಬೇರೆ ಈ ಸೆಂಟೆನ್ಸ್ಗಳು, ಕವನಗಳು ಇವೆಲ್ಲ ನೆನಪಿರ್ತಿತ್ತು ನನಗೆ. ಸೊ ಇಲ್ಲಿ ಎರಡೂ ಟ್ರೈನ್ ಮಾಡಿದ್ದಾರೆ ಅಂತ ಅರ್ಥ ಆಗುತ್ತೆ. ಅದಕ್ಕೊಂದು ಟೆಸ್ಟ್ ಇದೆ. ಆ ಟೆಸ್ಟ್ ಏನಂತಂದರೆ, ಈಗ ಆನೆ, ಪಿಕಾಕ್ ಅಂತ, ನವಿಲು, ಗುಬ್ಬಿ ಅಥವಾ ತೋಳ, ಅರ್ತ್ ವರ್ಮ್ ಅಂದರೆ ಎರೆಹುಳು, ಇವೆಲ್ಲ ನಮ್ಗೆ ಗೊತ್ತಿರುವಂಥದ್ದು. ಬಟ್ ಇದಕ್ಕೆ ಸೈಂಟಿಫಿಕ್ ನೇಮ್ ಏನು ಅಂದರೆ ನಮ್ಗೆ ಗೊತ್ತಿರಲ್ಲ, ಗೊತ್ತಿದ್ರೂ ನೆನಪಿರಲ್ಲ. ಈಗ ಸುದೈವ್ ಅದನ್ನು ಹೇಳ್ತಾನೆ. ಓಕೆ. ಫಸ್ಟ್ ತುಳಸಿ. Osimum Santalum. ಕರೆಕ್ಟ್. ಸ್ಯಾಂಡಲ್ವುಡ್ ಅಂದರೆ ಗಂಧ, ಶ್ರೀಗಂಧ. Sanctum Album. ಕರೆಕ್ಟ್. ಡ್ರಮ್ ಸ್ಟಿಕ್ ಅಂದರೆ ನುಗ್ಗೆಕಾಯಿ. Moringa oleifera. ಬ್ಯಾನಿಯನ್ ಅಂತಂದರೆ ಆಲದ ಮರ. Ficus bengalensis. ಕರೆಕ್ಟ್. ಸೇಬು, ಆ್ಯಪಲ್. Malus domesticus. ಕರೆಕ್ಟ್. ಸ್ಪ್ಯಾರೋ, ಗುಬ್ಬಿ. Passer domesticus. ಸೂಪರ್. ಕಿಂಗ್ ಕೋಬ್ರಾ. Ophiophagus hana. ಬ್ರಿಂಜಾಲ್, ಬದನೆಕಾಯಿ. Solanum molangena. ಕಾಟನ್. Gossypium herbacem. ಎಸ್, ಸೂಪರ್. 100ಕ್ಕೆ 100. ನನ್ನ ಹತ್ರ ಟ್ರೋಫಿ ಇಲ್ಲ ಕೊಡೋಕ್ಕೀಗ. ಓಕೆ. ಸೊ ಕಂಗ್ರ್ಯಾಚುಲೇಷನ್ಸ್ ಸುದೈವ್. ಥ್ಯಾಂಕ್ ಯು. ಅದೇ ಒಂಥರ ಟ್ರೋಫಿ ಥರ ಇತ್ತು. ಓಹ್, ನೀನು ಒಳ್ಳೆ ಮಾತುಗಾರ ಆಗ್ತೀಯಾ ನೀನು ಸುದೈವ್. ನೀನು ದೊಡ್ಡ ಆ್ಯಂಕರ್ ಆಗ್ಬೋದು ನಮ್ಮ ಜಾಗ ಎಲ್ಲಕ್ಕೆ, ನಮ್ಮ ಏನು ಪೊಸಿಷನ್ಗೆ ಬರ್ತೀಯಾ ನೀನು ಬಹುಶಃ. ನೀನು ಒಳ್ಳೇದಕ್ಕೆ ನೀನು ಲೇಟಾಗಿ ಹುಟ್ಟಿದ್ಯಾ. ಓಕೆ, ನೈಸ್ ಟು ಮೀಟ್ ಯು. ವಂಡರ್ಫುಲ್ ಇಟ್ ವಾಸ್. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇದು ಹೇಗೆ, ಮೊದಲು ನಿನಗೆ ಕೇಳ್ತೀನಿ, ಹೌ ಇಟ್ ಹ್ಯಾಪಂಡ್, ಹೇಗೆ ಇದು ಆಯಿತು ಸುದೈವ್? ಫಸ್ಟು ನನಗೆ ಬೋಧಿವಿದ್ಯಾ ಕ್ಲಾಸಸ್ ಬಗ್ಗೆ ಗೊತ್ತಾಯಿತು. ಬೋಧಿವಿದ್ಯಾ ಕ್ಲಾಸಸ್ ಜಾಯ್ನ್ ಆಗಿರಿ. ಬೇಸಿಕ್ಕಿಂದ ಅಡ್ವಾನ್ಸ್ ಲೆವೆಲ್ವರೆಗೂ ಹೇಳ್ಕೊಟ್ರು. ಕ್ಲೀನಾಗೆ ಬೈದಲ್ಲೇ ಖುಷಿಯಾಗಿ ಹೇಳ್ಕೊಟ್ರು. ಓಕೆ ಓಕೆ. ಆಮೇಲೆ ಸ್ವಲ್ಪ ಎಕ್ಸಸೈಸಸ್ ಕೊಡ್ತಾರೆ, ಆಲ್ಮೋಸ್ಟ್ ಹೋಮ್ವರ್ಕ್ ಥರ. ಅದೆಲ್ಲ ಕ್ಲೀನಾಗೆ ಕ್ವಶನ್ನು ಕೇಳ್ತಾರೆ, ಇನ್ನೂ ಜಾಸ್ತಿ ಅರ್ಥ ಆಗುತ್ತೆ. ಎಕ್ಸಾಂಪಲ್ ಥರ ಇರುತ್ತೆ. ಇದು ನೀನು ಸ್ಟಡೀಸಲ್ಲಿ ಹೆಂಗೆ ಹೆಲ್ಪ್ ಆಗುತ್ತೆ? ಸ್ಟಡೀಸಲ್ಲಿ ಅವ್ರು ಮೆಥಡ್ ಹೇಳ್ಕೊಟ್ಟಿರ್ತಾರೆ, ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ನಾವು. ಓಕೆ. ಯಾವ ಸ್ಟಡೀಸ್ನ ಹೆಲ್ಪ್ ಆಗಿದೆ? ಮ್ಯಾಥಮೆಟಿಕ್ಸ್ ಬಿಟ್ಟು ಎಲ್ಲ ಸಬ್ಜೆಕ್ಟ್ಗೂ ಹೆಲ್ಪ್ ಆಗಿದೆ. ಹೌದಾ? ಓಕೆ. ಸೈನ್ಸು, ಸೋಷಲ್, ಹಿಸ್ಟ್ರಿ. help ಆಗಿದೆ. ಮ್ಯಾಥ್ಸ್ಗೆ ಯಾಕೆ ಹೆಲ್ಪ್ ಆಗಲ್ಲ? ಯಾಕಂದ್ರೆ ಮ್ಯಾಥ್ಸ್ದು ಹೇಳ್ಕೊಡಲ್ಲ. ಕರೆಕ್ಟ್. ಅಲ್ಲಿ ನೆನ್ಪಿಟ್ಕೊಳ್ಳೋಂಥದ್ದು ಏನಿರಲ್ಲ, ಅಲ್ಲಿ ಸೊಲ್ಯೂಷನ್ಸ್ ನೀವು ಬರೀ ಕಾನ್ಸೆಪ್ಟ್ ತಿಳ್ಕೊಂಡು ಕಾನ್ಸೆಪ್ಷುಯಲ್ ಲರ್ನಿಂಗ್ ಆಗುತ್ತೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ದಟ್ಸ್ ರಿಯಲಿ ನೈಸ್. ನಾನು ಸುದೈವನ್ ಅಮ್ಮ. ನನ್ನ ಹೆಸರು ಸಿಂಧು. ಐ ಆಮ್ ವರ್ಕಿಂಗ್ ಆ್ಯಸ್ ಅ ಫೆಸಿಲಿಟೇಟರ್ ಇನ್ ಸಿಲಿಕಾನ್ ವ್ಯಾಲಿ ಸ್ಕೂಲ್, ಗೊಟ್ಟಿಗೆರೆ. ನಾನು ಬೋಧಿವಿದ್ಯಾಕ್ಕೆ ಸೇರಿಸೋಕ್ಕಿಂತ ಮುಂಚೆಗೂ ಇವಾಗಿಗೂ ತುಂಬಾ ಡಿಫ್ರೆನ್ಸ್ನ ನಾನು ಸುದೈವಲ್ಲಿ ಕಾಣ್ತಾ ಇದ್ದೀನಿ. ದ ಫಸ್ಟ್ ಥಿಂಗ್ ಈಸ್, ಆ್ಯಸ್ ಎ ಮದರ್, ನಾವು ನಮ್ಮ ಮಕ್ಕಳಿಗೆ ಜಿಮ್ಮಿಗೆ ಕಳಿಸ್ತೀವಿ, ಇಲ್ಲ ಅಂತಂದರೆ ಕ್ರಿಕೆಟಿಗೆ ಕಳಿಸ್ತೀವಿ. ಫಿಸಿಕಲ್ ಎಕ್ಸಸೈಸ್ ಇರೋ ಎಲ್ಲ ಕೋರ್ಸಸ್ಗಳಿಗೂ ನಮ್ಮ ಮಕ್ಕಳನ್ನ ಜಾಯಿನ್ ಮಾಡ್ತೀವಿ. ಆದರೆ ನಾವು ಆ್ಯಕ್ಚುಲಿ ಜಾಯಿನ್ ಮಾಡಬೇಕಾಗಿರೋದು ಮಕ್ಕಳಿಗೆ ಬ್ರೈನ್ ಎಕ್ಸಸೈಸ್ಗೆ. ಸೊ ನಾನು ಸರ್ಚ್ ಮಾಡಬೇಕಾದ್ರೆ ನನಗೆ ಮ್ಯಾಮ್ದು ಒಂದು ಈ ಥರ ಬ್ರೈನ್ಗೂ ಕೂಡ ಒಂದು ಎಕ್ಸಸೈಸ್ ಇದೆ, ಅದರಿಂದ ಕೂಡ ನಾವು ಮಕ್ಕಳನ್ನ ಸ್ಟ್ರೆಸ್ ಇಲ್ದಲೇ ಮಕ್ಕಳು ಹೆಚ್ಚು ಪರ್ಫಾರ್ಮ್ ಮಾಡೋದನ್ನು ತೋರಿಸಬಹುದು ಅನ್ನೋದನ್ನು ನಾನು 1-2-3 ವೀಡಿಯೋಗಳನ್ನ ನೋಡಿ ತಿಳ್ಕೊಂಡೆ. ಸರ್ನ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ, ನಾನು ಜಾಯಿನ್ ಮಾಡಿದ್ಮೇಲೆ ನಾನು ಇವಾಗ ತುಂಬ ಗ್ರಾಸ್ಪಿಕ್ ಚೇಂಜಸ್ನ ಕಾಣ್ತಾ ಇದ್ದೀನಿ. ದ ಫಸ್ಟ್ ಥಿಂಗ್ ಈಸ್, ಮೊದಲು ಅವ್ನು ಓದೋದಕ್ಕೆ ತುಂಬ ಲೇಟ್ ಆಗ್ತಿತ್ತು. 2 hours 3 hours ತೊಗೋತಿತ್ತು ಒಂದೊಂದು ಲೆಸನ್ಸ್ನ ಅಥವಾ ಕಾನ್ಸೆಪ್ಟನ್ನ ಕಲಿಯೋದಕ್ಕೆ. ಬಟ್ ಇವಾಗ ವಿತಿನ್ 10 minutes 20 minutesಲ್ಲಿ ದೊಡ್ಡ ದೊಡ್ಡ ಕಾನ್ಸೆಪ್ಟ್ಸ್ಗಳನ್ನ ತುಂಬ ಈಸಿಯಾಗಿ ಕಲಿತಾನೆ. ಅದೊಂದು ಎಲ್ಲ ಮಕ್ಕಳಿಗೂ ಹೆಲ್ಪ್ ಆಗೋವಂಥ ವಿಚಾರ. ಇನ್ನು ಎರಡನೇ ವಿಚಾರಕ್ಕೆ ಬಂದರೆ ಮೆಮೊರಿ. ದಟ್ ಈಸ್ ದ ವೆರಿ ಇಂಪಾರ್ಟೆಂಟ್
ಪಾರ್ಟ್ ಆಫ್ ದ ಸ್ಟೂಡೆಂಟ್ ಲೈಫ್. ಸೊ ಮೆಮೊರಿ ಈಗ ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ಕೊಟ್ಟರೆ, ಫಾರ್ ಎಕ್ಸಾಂಪಲ್ ನೀವು ಇವಾಗ ಸುದೈವನ್ ಕೇಳಿದಂತಹ ಎಲ್ಲ ಇಸ್ವಿಗಳಾಗಿರ್ಬೋದು, ಅದು ಕಳಿಸಿ ಸುಮಾರು 3 ತಿಂಗಳು ಮೇಲಾಗಿದೆ. ಆದರೆ ಇವಾಗ ಒಂದು 2-3 ದಿನದ ಹಿಂದೆ ನಾನು ಅದನ್ನು ಕೇಳಿದ್ದು ಜಸ್ಟ್ ಫಾರ್ ರೀಕಾಲಿಂಗ್. ಅವನು ಎಲ್ಲದನ್ನು ಮೆಮೊರೈಸ್ ಮಾಡಿ ರೀಕಾಲ್ ಮಾಡಿದೆ. ಯಾಕಂದರೆ ನಾವು ನಮ್ಮ ಮೆದುಳಿಗೆ ಮಕ್ಕಳಿಗೆ ಸ್ಟ್ರೆಸ್ ಕೊಡ್ತಾ ಇಲ್ಲ, ಎಲ್ಲದನ್ನು ನಾವು ಒಂದು ಟೆಕ್ನಿಕ್ ಮುಖಾಂತರ ನೆನ್ಪಿಟ್ಕೋಬೇಕಾಗಿರೋದ್ರಿಂದ ಮಕ್ಕಳಿಗೆ ಬರ್ಡನ್ ಕಡಿಮೆ ಆಗ್ತಿದೆ. ನಾನು ಕೇಳ್ಕೊಳ್ಳೋದೇನು ಅಂದರೆ ಎಲ್ಲ ಪೇರೆಂಟ್ಸ್ಗಳು ಮಕ್ಕಳಿಗೆ ಈ ರೀತಿ ಸುಲಭವಾಗಿ ಟೆಕ್ನಿಕ್ಗಳನ್ನ ಉಪಯೋಗಿಸಿ ಮಕ್ಕಳಿಗೆ ಪಾಠ ಹೇಳ್ಕೊಡೋದಾಗಲಿ ಅಥವಾ ಮೆಮೊರಿ ಮಾಡೋದಾಗಲಿ, ಅದನ್ನು ನಾವು ಟ್ರೈನಿಂಗ್ ಅಂತನೋ ಅಥವಾ ಒಳ್ಳೆ ಟ್ರೈನರ್ಸ್ಗಳ ಹತ್ರನೋ ಕೊಡಿಸಿದ್ರೆ ತುಂಬ ಅನುಕೂಲ ಆಗುತ್ತೆ, ನಮಗಿಂತ ನಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲ ಪೇರೆಂಟ್ಸ್ಗಳು ಮಾರ್ಕ್ಸ್ ಹಿಂದೆ ಬಿದ್ದುಬಿಟ್ಟಿದ್ದೀವಿ ನಾವು. ನಮ್ಮ ಮಕ್ಕಳು ಹೈಯೆಸ್ಟ್ ಸ್ಕೋರ್ ಮಾಡಬೇಕು, ಕ್ಲಾಸಿಗೆ ಫಸ್ಟ್ ಬರಬೇಕು, 100 ಔಟ್ ಆಫ್ 100 ತೊಗೋಬೇಕು ಅಂತ. ಆದರೆ ಅದನ್ನು ಈಸಿ ವೇಯಲ್ಲೂ ಅಚೀವ್ ಮಾಡಬಹುದು, ಮಕ್ಕಳಿಗೆ ಸ್ಟ್ರೆಸ್ ಕೊಡ್ದಲೆ ನಾವು ಸ್ಟ್ರೆಸ್ ತೊಗೊಂಡಲೆ ಇದನ್ನು ಅಚೀವ್ ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಕಾಂಟ್ಯಾಕ್ಟ್ ವೈಷ್ಣವಿ ಮ್ಯಾಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈಗ ವೈಷ್ಣವಿ ಹೇಳ್ತಾರೆ, ಹೇಗೆ ಮಾಡ್ತೀರಾ ಇದನ್ನು? ವಾಟ್ ಇಸ್ ದಿಸ್? ಒಂದು ಎಕ್ಸಾಂಪಲ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಈಗ ಒಂದು ಲೈಬ್ರರಿ ಇದೆ, ಲೈಬ್ರರಿಲಿ ಬುಕ್ಸ್ ಆರ್ಗನೈಸ್ ಮಾಡಿರ್ತಾರೆ. ಸೊ ಏನು ಮಾಡಿರ್ತಾರೆ, ಒಂದು ಕ್ಯಾಟ್ಲಾಗಲ್ಲಿ ಯಾವ ಆಥರು ಬೇಸ್ಡ್ ಆನ್ ದ ನೇಮ್ ಆಫ್ ದ ಬುಕ್ ಆರ್ ದ ಆಥರ್, ಈ ಶೆಲ್ಫಲ್ಲಿ ಈ ಬುಕ್ ಇದೆ ಅಂತ ಒಂದು ಕ್ಯಾಟ್ಲಾಗ್ ಮೇಂಟೈನ್ ಮಾಡಿರ್ತಾರೆ. ನಾವು ಬೇಕಿದ್ರೆ ಹೋಗಿ ತೊಗೊಂಬರ್ತೀವಿ. ದಿಸ್ ಇಸ್ ವಾಟ್ ಆರ್ಗನೈಸ್ಡ್ ವೇ. ಕರೆಕ್ಟ್. ಅದೇ ಆ ಲೈಬ್ರರಿ 1000 ಬುಕ್ ಇದೆ ಅನ್ಕೊಳ್ಳೋಣ. ಸೊ ಆ 1000 ಬುಕ್ನ ಒಂದು ಗುಡ್ಡೆ ಮಾಡಿ ಹೀಪ್ ಥರ ಹಾಕ್ಬಿಟ್ರೆ ನಿಮಗೆ ಬೇಕಾಗಿರೋ ಬುಕ್ನ ಹುಡುಕೋದು ಈಸಿನಾ? ಇಲ್ಲ, ಕಷ್ಟ. ಸೊ ದ ಪ್ರಾಬಬಿಲಿಟಿ ಇಸ್ ದಟ್ ನಿಮಗೆ ಸಿಗ್ಬೋದು, ಮೋರ್ ಪ್ರಾಬಬಿಲಿಟಿ ಇಸ್ ದಟ್ ಸಿಗದೇನೆ ಇರ್ಬೋದು. ಸಿಕ್ಕರೂ ಕೂಡ ತುಂಬ ಲೇಟ್ ಆಗಿ. ಇಟ್ ಇಸ್ ಅನ್ಆರ್ಗನೈಸ್ಡ್. ಸಿಮಿಲರ್ಲಿ ಇಸ್ ವಿತ್ ಅವರ್ ಬ್ರೈನ್. ಏನಾಗ್ತಾ ಇದೆ, ವಾಟ್ ಎವರ್ ವಿ ರೀಡ್, ವಿ ಸಿ, ವಿ ಸ್ಟಡಿ, ಎವ್ರಿಥಿಂಗ್ ಇಸ್ ಸ್ಟೋರ್ಡ್, ಎಲ್ಲ ಸ್ಟೋರ್ ಆಗಿರುತ್ತೆ. ಬಟ್ ದೆನ್ ರೀಕಾಲ್ ಮಾಡಬೇಕಾದ್ರೆ ಏನಾಗುತ್ತೆ, ಅದು ಸ್ಟೋರ್ ಆಗಿರುತ್ತೆ. ದ ಪ್ರಾಬ್ಲಮ್ ಇಸ್ ದಟ್ ವಿ ಆರ್ ಅನೇಬಲ್ ಟು ಟ್ರೇಸ್ ಇಟ್ ಬಿಕಾಸ್ ಅದು ಎಲ್ಲಿದೆ ಅಂತ ಗೊತ್ತಿಲ್ಲ. ದಿಸ್ ಇಸ್ ಅನ್ಆರ್ಗನೈಸ್ಡ್ ಮೆಮೊರಿ. ಸೊ ನಾವು ಇಲ್ಲಿ ಮೆಮೊರಿ ಟ್ರೈನಿಂಗಲ್ಲಿ ಹೇಗೆ ಮೆಮೊರಿನ ಆರ್ಗನೈಸ್ ಮಾಡಿ ಇಟ್ಕೊಳ್ಳೋದು ಅಂತ ಹೇಳ್ಕೊಡ್ತೀವಿ. ಆಮೇಲೆ ಇನ್ನೊಂದು ಮಿತ್ ಇದೆ, ಏನು ನಾವು ಹುಟ್ಟಿದ್ದಂಗೆ ಏನು ಮೆಮೊರಿ ಇದೆ ಅದೇ ಅಲ್ಟಿಮೇಟು ಅನ್ನೋ ಥಾಟಲ್ಲಿದ್ದೀವಿ. ಬಟ್ ಅದು ಸುಳ್ಳು. ಮನುಷ್ಯ ಇಸ್ ಬಾರ್ನ್ ವಿತ್ 2 × 10⁻18 2 ಹೆಕ್ಸಾಬೈಟ್ ಅಷ್ಟು ಮೆಮೊರಿ ಕೆಪಾಸಿಟಿ ಇದೆ. ಅದೇ ನಮ್ಮ ಕಂಪ್ಯೂಟರ್, ಸೂಪರ್ ಕಂಪ್ಯೂಟರ್ ಅಂತ ತಗೊಂಡ್ರೆ ಅದಕ್ಕೆ 2 ಪೆಟಾಬೈಟ್ಸ್ ಅಷ್ಟು ಇದೆ, 10⁻15. ಸೊ ನಾವು ಹ್ಯೂಮನ್ಸು ವಿ ಸೂಪರ್ಸೀಡ್ ಕಂಪ್ಯೂಟರ್ಸ್. ಸೂಪರ್ ಕಂಪ್ಯೂಟರ್ನು ಸೂಪರ್ಸೀಡ್ ಮಾಡ್ತೀವಿ. ಬಟ್ ನಾವು ಅದೇ ಅಲ್ಟಿಮೇಟು ಅನ್ನೋ ಥಾಟಿಂದ ನಮ್ಮ ಬ್ರೈನನ್ನು ನಾವು ಯೂಸ್ ಮಾಡ್ತಿಲ್ಲ. ಸೊ ಇಟ್ ಇಸ್ ಜಸ್ಟ್ ವಿತ್ ದ ರೈಟ್ ಯೂಸ್ ಆ್ಯಂಡ್ ರೈಟ್ ಮೆಥಡಾಲಜಿ ನಾವು ಇದನ್ನು ಟ್ರೈನ್ ಮಾಡ್ಬೋದು. ನಮ್ಕಿನ ಕಡಿಮೆ ಬ್ರೈನ್ ಇದೆ ಅದಕ್ಕೆ. ಬಟ್ ಆದರೂ ಕೂಡ ಈಗ ನಾವು ಯೋಚನೆ ಮಾಡ್ತೀವಿ ಕಂಪ್ಯೂಟರ್ ಜಾಸ್ತಿ ಮೆಮೊರಿ ಇದೆ ಅಂತ ಅನ್ಕೋತೀವಿ. ಬಟ್ ಕಂಪ್ಯೂಟರ್ಗೆ ಯಾಕಷ್ಟು ಮೆಮೊರಿ ಇದೆ ಅಂದರೆ ಅದರಲ್ಲೊಂದು ಆರ್ಗನೈಸೇಷನ್ ಇದೆ, ಅದರಲ್ಲೊಂದು ಫೋಲ್ಡರ್ ಅಂತ ಇದೆ, ಆಮೇಲೆ ಅದಕ್ಕೊಂದು ನೇಮ್ ಅಂತ ಇರುತ್ತೆ, ಫೈಲ್ ನೇಮ್ ಅಂತ ಇರುತ್ತೆ. ಸೊ ಅದೆಲ್ಲ ಒಂದು ಕಡೆ ಸೇರಿಸುತ್ತೆ ಒಂದೇ ಥರ ಇರೋದನ್ನು. ಸೊ ಹೀಗಾಗಿ ಅದಕ್ಕೆ ರೀಕಾಲ್ ಮಾಡೋಕ್ಕೆ ಈಸಿ ಆಗುತ್ತೆ ಅಲ್ವಾ? ಇಲ್ಲಿ ನಾವು ಓದ್ತಿದ್ದೀವಿ, ಅದು ಸ್ಟೋರ್ ಆಗಿದೆ. ಬಟ್ ಹೇಗೆ ಸ್ಟೋರ್ ಆಗಿದೆ, ಅದು ಆ ಇನ್ಫಾರ್ಮೇಷನ್ ಲೂಸಾಗಿ ಹ್ಯಾಂಗ್ ಆಗ್ತಾ ಇದೆ ಬ್ರೈನ್ ಒಳಗೆ. ಅದಕ್ಕೊಂದು ಅಸೈನ್ಡ್ ಪ್ಲೇಸ್ ಇಲ್ಲ, ಡೆಸಿಕೇಟೆಡ್ ಪ್ಲೇಸ್ ಇಲ್ಲ ಅದಕ್ಕೆ. ಸೊ ಅದು ಲೂಸಾಗಿ ಹ್ಯಾಂಗ್ ಆಗ್ತಿದ್ದಾಗ ನಾವು ಬೇಕಾದಾಗ ರೀಕಾಲ್ ಮಾಡೋಕ್ಕೆ. ಕರೆಕ್ಟ್. ನೀವು ಅದನ್ನು ಕರೆಕ್ಟಾಗಿ ಎಲ್ಲಿ ಅದಕ್ಕೆ ಜಾಗ ಕೊಡಬೇಕು, ಹೆಸರು ಕೊಡಬೇಕು, ಅದನ್ನೆಲ್ಲ ಮಾಡ್ತೀರಾ ನೀವು. ಇಟ್ಸ್ ವಂಡರ್ಫುಲ್. ಇದು ಒಂದು ನೀವು ಕಂಪಾರ್ಟ್ಮೆಂಟಲೈಸ್ ಬಗ್ಗೆ ನೀವು ಹೇಳಿದ್ರಿ. ಇನ್ನು ನಂಬರ್ಗಳನ್ನ ನೆನ್ಪಿಟ್ಕೊಳ್ಳೋದು, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಸೊ ಇವಾಗ ನಾನೇ ಒಂದು ನಂಬರ್ ನಿಮ್ಮ ಕೈಲಿ ಮೆಮೊರೈಸ್ ಮಾಡಿಸ್ತೀನಿ, ಒಂದು ಶಾರ್ಟ್ ಸ್ಟೋರಿ ಹೇಳ್ತೀನಿ. ಓಕೆ, ಒಂದು ಡೈನಿಂಗ್ ಟೇಬಲ್ ಇದೆ, ಅದ್ರ ಫುಲ್ಲು ನಿಮ್ಗೆ ಇಷ್ಟ ಆಗೋವಂಥ ಊಟ ಇದೆ. ಆಲ್ರೈಟ್. ಸೊ ಅದನ್ನು ತಿನ್ನಬೇಕು ಅಂದರೆ ಟಾಸ್ಕ್ ಇದೆ ನಿಮಗೆ ಮಾಡೋಕ್ಕೆ. 2 ಕೈಯಲ್ಲಿ ವೇಟ್ಸ್ ಎತ್ತಬೇಕು. ಓಕೆ, ಅದು ನಂಬರ್ 1 ಟಾಸ್ಕ್. ಆಮೇಲೆ ಒಂದು ದೊಡ್ಡ ಕಡ್ಡಿ ಇದೆ, ಅದರೊಳಗೆ ಶೂನ ಪಿಕ್ ಮಾಡಿ ನಿಮ್ಮ ಬಲ್ಗಡೆ ಗೊಂಡೋರಿದೆ, ಎಡಗಡೆ ಗೊಂಡೋರಿದೆ, ಅದ್ರ ಮುಂದೆ ಇಡಬೇಕು ನೀವು ಶೂನ. ಬಟ್ ಏನು ದೊಡ್ಡ ವಿಷಯ ಡೋರ್ ಮುಂದೆ ಇಡೋದು ಅಲ್ವಾ? ಸೊ ಅದ್ರ ಪಕ್ಕದಲ್ಲಿ 2 ಬೀ ಹೈವ್ಸ್ ಇದೆ, ಅದನ್ನ ಡಿಸ್ಟರ್ಬ್ ಮಾಡದೇ ಇರಂಗೆ ಇಡಬೇಕು. ಅದನ್ನ ಇಟ್ಟರೆ ನೀವೇನಾಗ್ತೀರಾ, ಹೀರೋ ಆಗ್ತೀರಾ, ಆ ಊಟನ ಸವಿಬೋದು. ಓಕೆ, ಟ್ರೈ ರೀಕಾಲಿಂಗ್ ದ ಸ್ಟೋರಿ. ಸೊ ಡೈನಿಂಗ್ ಟೇಬಲ್ ಇದೆ, ಅದ್ರ ಮೇಲೆ ತುಂಬ ಊಟ ಇದೆ, ನಮಗೆ ಇಷ್ಟ ಆಗಿರೋ ಊಟ ಇದೆ, ಅದನ್ನು ಊಟ ಮಾಡಬೇಕಾಗಿದೆ. ಬಟ್ ಅದಕ್ಕಿಂತ ಮುಂಚೆ ಒಂದು ಟಾಸ್ಕ್ ಇದೆ, 2 ವೆಯ್ಟ್ಸ್ ಇದೆ, ಆ 2 ವೆಯ್ಟ್ಸ್ನ ಎತ್ತಬೇಕು. ಮೊದಲನೇ ಟಾಸ್ಕ್. ಕರೆಕ್ಟಾ? ಕರೆಕ್ಟ್. ಒಂದು ಕಡ್ಡಿಯಿಂದ ಒಂದು ಶೂನ ತಗೊಂಡು 2 ಡೋರ್ ಮಧ್ಯದಲ್ಲಿ ಇಡಬೇಕು. ಬಟ್
ಅದರಲ್ಲಿ ಚಾಲೆಂಜ್ ಏನಂದರೆ ಆ ಒಂದು 2 ಡೋರ್ಗಳಲ್ಲಿ ಬಿಹೈವ್ ಇದೆ. ಬಿಹೈವ್ ಅಂದರೆ ಜೇನಿನ ಗೂಡು ಇದೆ, 2 ಬಿಹೈವ್. 2 ಬಿಹೈವ್ ಇದೆ. ಹೀಗಾಗಿ ನೀವು ಇಡುವಾಗ ತುಂಬ ಕೇರ್ಫುಲ್ ಆಗಿ ಇಡಬೇಕು, ಇಲ್ಲಾಂದರೆ ಜೇನು ನಿಮಗೆ ಕಚ್ಚುತ್ತೆ. ಸೊ ಇದೆಲ್ಲ ಮಾಡಿದ್ರೆ ನೀವೇನಾಗ್ತೀರಾ? ನಾನು ಸೂಪರ್ ಹೀರೋ ಆಗ್ತೀನಿ. ಹೀರೋ. ಊಟ ಸಿಗುತ್ತೆ. ಓಕೆ. ಸೊ ನೀವು ಒಂದು ನಂಬರು ಮೆಮೊರೈಸ್ ಮಾಡಿದ್ದೀರಾ ಈಗ. ಸೊ ಹೇಗೆ? ಸೊ ಬೇಸಿಕಲಿ ಬ್ರೈನ್ ವರ್ಕ್ಸ್ ವಿತ್ ಇಮೇಜಸ್. ಬ್ರೈನಿನ ಭಾಷೆ ಇಮೇಜ್ ಭಾಷೆ, ಚಿತ್ರನ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ ಬ್ರೈನ್. ಸೊ ಇಲ್ಲಿ ಏನಾಗ್ತಾ ಇದೆ, ಇವಾಗ ನಂಬರ್ಸ್ ಅಂದಾಗ ನಾನು ನಿಮಗೆ 4 ಇಲ್ಲ 5 ಅಂತ ಹೇಳಿದ್ರೆ ನಿಮ್ಗೆ ವಿಜುವಲೈಸ್ ಮಾಡೋಕ್ಕಾಗಲ್ಲ, ಚಿತ್ರ ಬರಲ್ಲ. ಸೊ ಈ ನಂಬರ್ಸ್ನ ಇಮೇಜಿಗೆ ಕನ್ವರ್ಟ್ ಮಾಡಬೇಕು. ಇವಾಗ 1ಗೆ ಒಂದು ಇಮೇಜ್ ಕೊಡ್ತೀನಿ, ರೈಮಿಂಗ್ ಮೆಥಡ್ ಅಂತ ಹೇಳ್ತೀವಿ. ಇದು ಬೇಸಿಕ್ ಮೆಥಡ್. 1 ಅಂದರೆ ಬನ್. 1 ಅಂದರೆ ಬನ್. ಓಕೆ. 2 ಅಂದರೆ ಶೂ. 3 ಅಂದರೆ ಟ್ರೀ. 4 ಅಂದರೆ ಡೋರ್. ಓಕೆ ಓಕೆ ಓಕೆ. 5 ಅಂದರೆ ಹೈವ್. ಓಕೆ. 6 ಅಂದರೆ ಸ್ಟಿಕ್ಸ್. ಓಕೆ. 7 ಅಂದರೆ ಹೆವೆನ್. 8 ಅಂದರೆ ವೇಟ್. ಓಕೆ. 9 ಅಂದರೆ ಡೈನ್. 0 ಅಂದರೆ ಹೀರೋ. ಓಕೆ ಓಕೆ ಓಕೆ. ಇದನ್ನು ಡಿಕೋಡ್ ಮಾಡ್ಬೇಕು ನಮ್ಮ ಸ್ಟೋರಿಲಿ. ಇವಾಗ ಸ್ಟೋರಿ ಮಾಡಿದ್ವಿ. ಸೊ ಡೈನ್ ಅಂತ ಮಾಡಿದ್ವಿ ನಾವು. ಫಸ್ಟ್ ಡೈನಿಂಗ್ ಟೇಬಲ್ ಇದೆ ಅಂತ ಹೇಳಿದ್ವಿ. ಸೊ ಡೈನ್ ಅಂದರೆ ಯಾವ ನಂಬರು? 9. ಕರೆಕ್ಟ್. ನೆಕ್ಸ್ಟ್ 2 ವೇಟ್ಸ್ ಎತ್ತಬೇಕು ಅಂತ ಚಾಲೆಂಜ್ ಇತ್ತು ನಮಗೆ. ಸೊ ವೇಟ್ ಅಂದರೆ 8. 2 ವೇಟ್ಸ್. ಸೊ 8. ಸೊ 988. ಓಕೆ ಓಕೆ. ಸೊ ಅದಾದ್ಮೇಲೆ ಸ್ಟಿಕ್ ಇತ್ತು, ಅದರಿಂದ ಶೂ ತೆಗಿಬೇಕಿತ್ತು. ಸ್ಟಿಕ್ ಇಸ್ ವಾಟ್? 6. ದೆನ್ ಶೂ ಇಸ್ ವಾಟ್? 2. ಸೊ 98862. ಅದನ್ನೆಲ್ಲಿಡಬೇಕು? ಡೋರ್. 2 ಡೋರ್ ಪಕ್ಕದಲ್ಲಿ ಮಧ್ಯದಲ್ಲಿ ಇಡಬೇಕು. ಡೋರ್ ಇಸ್ ವಾಟ್? 4. ಸೊ 2 4. 2 ಡೋರ್ ಇದೆ, 2 4. 98862 44. 2 ಹೈವ್ ಇತ್ತು ಅಂದೆ. ಹೈವ್ ಅಂದ್ರೆ 5. 2 ಹೈವ್. ಸೊ 2 5. ಸೊ ಕೊನೆಯಲ್ಲಿ ನೀವು ಹೀರೋ ಆದ್ರಿ ಅಂದ್ರೆ ನಂಬರ್ 0. ಸೊ ಇಟ್ ಇಸ್ 98862445550. ಓಹೋ, ಈ ಥರ ಇಷ್ಟೆಲ್ಲ ಆಗ್ಬಿಡುತ್ತಾ ಒಂದು ಸ್ವಲ್ಪ ಹೊತ್ತಲ್ಲಿ? ಅದು ಇಮೇಜಸ್ ಗ್ಯಾಪ್ಕ ಇಟ್ಕೊಂಡಿದ್ದಾಗ ದಿಸ್ ಇಸ್ ಅ ಬೇಸಿಕ್ ಟೆಕ್ನಿಕ್. ಅವ್ನು ಅಷ್ಟು ಫಾಸ್ಟಾಗಿ ರೀಕಾಲ್ ಮಾಡೋಕ್ಕೆ ಸಾಧ್ಯ ಆಗಿದ್ದು ಅಡ್ವಾನ್ಸ್ ಟೆಕ್ನಿಕ್ ಇಂದ. ಸೊ ಈ ಬೇಸಿಕ್ ಟೆಕ್ನಿಕ್ ಇಸ್ ಮೋರ್ ದೆನ್ ಸಫಿಷಿಯಂಟ್. ಎಲ್ಲಾರ್ಗು ಅವ್ರ ಅಕಾಡೆಮಿಕ್ಸಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ಬೋದು. ನಾವೇನಾಗೋಗಿದ್ದೀವಿ, ವಿ ಆರ್ ಫೋನಿಗೆ ಅಡಿಕ್ಟ್ ಆಗ್ಬಿಟ್ಟಿದ್ದೀವಿ, ದಾಸರಾಗ್ಬಿಟ್ಟಿದ್ದೀವಿ. ಸೊ ಒಂದು ಫೋನ್ ನಂಬರ್ ಕೂಡ ಗ್ಯಾಪ್ಕ ಇಟ್ಕೊಳ್ಳೋ ಪ್ರಯತ್ನ ಮಾಡ್ತಿಲ್ಲ ನಾವು. ಸೊ ಫೋನ್ ಇದೆ, ಸ್ಟೋರ್ ಮಾಡ್ಕೊಳ್ಳೋಣ. ಸೊ ಅದನ್ನು ರಿಟ್ರೀವು ಮಾಡಲ್ಲ, ಕಷ್ಟಪಡ್ತಾ ಇದ್ದೀವಿ. ಕರೆಕ್ಟ್. ಥ್ಯಾಂಕ್ ಯು ಸುದೈವ್, ಆ್ಯಂಡ್ ಆಲ್ ದ ಬೆಸ್ಟ್ ಟು ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.